द्रहजमहममेजं झेजमाम्नाजगेजं सदजमसदजेजं श्रीसहाजं भजेजम् अंजनासूनु सान्निध्यात् विजयेन विराजितम् अजितप्रीतिजनकं भजेऽहं विजयध्वजम् तपस्वाध्याय शुश्रूषा कृष्णपूजारतं मुनिम् विश्वेशमिष्टदं वन्दे परिम्राट् चक्रवर्तिनम् श्रीगुरुभ्यो नमः। हरिः ओम्। जन्माद्यस्य यतोऽन्वयादितरतश्चार्थेष्वभिघ्नस्वराट् तेने ब्रह्महृदाय आदिकवये मुह्यन्ति यं सूरजः। तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। ओम स्वस्त्यस्तु सदाम् अशेष सन्मङ्गलानि भवन्तु। सम्यक् श्लोकैक श्रवण पठन मात्रेण वक्तुश्च श्रोतॄणाम् निखिल कलिकृतकल्मष अपनोदन पडुतरे श्रीमद्भागवते महापुराणे द्वितीय स्कन्धे सप्तमाध्याये अद्य कथानुवादे सति किञ्चित् पूर्वकथानुवादः। ಇಲ್ಲಿವರೆಗೆ ರಾಮಾವತಾರದನ್ನ ವರ್ಣನೆ ಮಾಡಿ ನಂತರ ಕೃಷ್ಣಾವತಾರದ ವರ್ಣನೆ ಮಾಡ್ತಾ ಇದ್ರು. ಆ ಕೃಷ್ಣಾವತಾರದ ವರ್ಣನೆ ಮಾಡ್ತಾ ಭಾಗವತ ತಾತ್ಪರ್ಯದಲ್ಲಿ ಎರಡು ಪುರಾಣದ ಮಾತನ್ನ ಹೇಳಿದ್ದಾರೆ. ಒಂದು ಬ್ರಹ್ಮ ಪುರಾಣದಲ್ಲಿ ಬರೋ ವಿಷಯ, ಮತ್ತೊಂದು ಮತ್ಸ್ಯ ಪುರಾಣದಲ್ಲಿ ಬರೋ ವಿಷಯ. ಇದನ್ನೇನು ಹೇಳಿದ್ದಾರೆ ಅಂತ ಈಗ ಗಮನಿಸೋಣ. ಈಗ ನಿನ್ನೆ ದಿವಸ ಬಂತು, ಕೆಲವರೆಲ್ಲ ಹೇಗೆ ಅರ್ಥ ಮಾಡ್ತಾರೆ, ದೇವರಿಗೆ ಬಿಳಿ ಕೂದಲು ಇದೆಯಾ, ಅಥವಾ ದೇವರು ತಾನು ಸಂಪೂರ್ಣವಾಗಿ ಶಕ್ತಿಯನ್ನ ಪಡೆದಿದ್ದಾನೆ, ಅವನ ಕೂದಲು ಅಷ್ಟು ಶಕ್ತಿಯನ್ನ ಪಡೆದಿದೆಯಾ, ಅವನ ಮುಂದೆ ಅದು ತುಂಬಾ ಚಿಕ್ಕದಲ್ವಾ ಅಂತ ಅವನ ಅವಯವಗಳಿಗೆ, ಅಂದ್ರೆ ಅವನ ಕೈಯಿಗೆ, ಕಾಲಿಗೆ, ಮತ್ತೆ ಅವನ ಸಂಪೂರ್ಣ ದೇಹಕ್ಕೆ ಈ ಭೇದ ಚಿಂತನೆ ಇದೆಲ್ಲ ಬಂದಿತ್ತು. ಆದ್ರೆ ಅದ್ಯಾವುದೂ ಅಲ್ಲ ಅಂತ ತಿಳಿಸ್ತಾ ಬಂದ್ರು. ಅದಕ್ಕೆ ಬ್ರಹ್ಮಪುರಾಣದ ಒಂದು ಮಾತನ್ನ ಉಲ್ಲೇಖ ಮಾಡ್ತಾರೆ. ಅಂದ್ರೆ ಬಲರಾಮ ಅಂತಂದು ಕೂಡಲೇ ಇಲ್ಲಿ ಕೆಲವು ಸಲ ಬಲರಾಮನಲ್ಲೂ ಕೂಡ ಈ ರಾಮನ ವಿಶೇಷವಾದ ಆವೇಶ ಇತ್ತು. ಯಾವ ರಾಮ? ಅದು ಕೃಷ್ಣನಿಗೆ ಹೆಸರು ರಾಮ ಅಂತ. ಬಲರಾಮನಲ್ಲಿ ರಾಮರೂಪದಿಂದ ಇದ್ದ, ಅಂದ್ರೆ ಶ್ರೀರಾಮಚಂದ್ರ ಅಲ್ಲ, ಇದು ಬಲರಾಮನಲ್ಲಿ ರಾಮರೂಪದಿಂದ ಇದ್ದ. ಯಾಕೆ ಅಂದ್ರೆ ರಾಮ ಅಂತ ಯಾಕೆ ಕರೀತಾರೆ? ಜಗತ್ತರಂಜಯತಿ. ಅವನು ಬಲರಾಮ ತಾನು ಆಯುಧವನ್ನ ಹಿಡ್ಕೊಂಡು ಯುದ್ಧಕ್ಕೆ ಹೋದ್ರೆ ಇಡೀ ಜಗತ್ತು ನೋಡಿ ಖುಷಿ ಪಡ್ತಾ ಇತ್ತಂತೆ. ಎಂಥ ಯುದ್ಧ ಮಾಡ್ತಾನೆ ಇವನು, ಎಂಥ ವೀರ ಇವನು ಬಲರಾಮ ಅಂತ ಜನರಿಗೆ ರಂಜನೆ ಮಾಡೋನಾದ್ರಿಂದ ಅವನಿಗೆ ರಾಮ ರಾಮ ಅಂತ ಕರೀತಾ ಇದ್ರು. ಹೀಗೆ ರೌಹಿಣೇಯ ರಾಮ, ರೋಹಿಣಿ ಪುತ್ರ ರಾಮ ಏನಿದ್ದಾನೆ ಅವನಲ್ಲಿ ಶುಕ್ಲಕೇಶ ಅಂತ ಒಂದು ಭಗವಂತನ ರೂಪ ಇದೆ. ಅಂದ್ರೆ ಬಿಳಿ ಕೂದಲು ಏನು ಒಂದು ರೂಪವನ್ನ ಧರಿಸ್ಕೊಂಡ್ ಬಂತು, ಆ ರೂಪ ಬಲರಾಮನ ಒಳಗಡೆ ಇರೋ ರೂಪ. ಆ ರೂಪಕ್ಕೆ ರಾಮ ಅಂತ ಹೆಸರು. ಅದನ್ನ ಇಲ್ಲಿ ರೌಹಿಣೇಯ ರಾಮೇ ಶುಕ್ಲಕೇಶಾತ್ಮಕ ರಾಮ ಅಭಿಧಾನೋ ಹರಿಹಿ. ಆ ಭಗವಂತ ತಾನು ರಾಮ ಅನ್ನೋ ಹೆಸರಿನಿಂದ ಶುಕ್ಲಕೇಶರು ಬಂದಿದ್ದು ಏನಿದ್ದಾನೆ ಅವನು ಆ ಬಲರಾಮನ ಒಳಗಡೆ ಆ ರಾಮ ಅನ್ನೋ ರೂಪದಿಂದ ಇದ್ದ. ಅದನ್ನ ತಿಳಿಸ್ಲಿಕ್ಕೆ ಬ್ರಹ್ಮಪುರಾಣದ ಮಾತನ್ನು ತಗೊಂಡಿದ್ದಾರೆ. ಏನಂತ? ರಾಮ ಏಕೋ ಹ್ಯನಂತಾಂಶಃ ತತ್ರ ರಾಮಾಭಿಧೋ ಹರಿಹಿ ಶುಕ್ಲಕೇಶಾತ್ಮಕಸ್ತಿಷ್ಠನ್ ರಮಯಾಮಾಸ ವೈ ಜಗತ್. ಭಗವಂತನಿಗೆ ಅನೇಕ ರೂಪಗಳು. ಈಗ ಪರಶುರಾಮ ಬೇರೆ ಅಲ್ಲ, ಸೀತಾಪತಿ ರಾಮ ಬೇರೆ ಅಲ್ಲ, ಇಬ್ರು ಕೂಡ ಬಂದೆ. ಅದೇ ತರಹ ಈ ಬಲರಾಮ ಮತ್ತೆ ರಾಮ ಬೇರೆನಾ? ಹೆಸರು ಬೇರೆ, ವ್ಯಕ್ತಿನೂ ಬೇರೆ ನಿಜವಾಗಿ. ಆದ್ರೆ ಪರಶುರಾಮ ಮತ್ತೆ ಸೀತಾಪತಿ ರಾಮ, ಆಮೇಲೆ ರಾಮನ ಒಳಗಡೆ ಇರೋ ರಾಮ, ಅಂದ್ರೆ ಬಲರಾಮನ ಒಳಗಡೆ ಇರೋ ಭಗವಂತನ ರಾಮ ಅನ್ನೋ ರೂಪ. ಈ ರಾಮ ಅನ್ನೋ ರೂಪದ ಬಗ್ಗೆ ನಮಗ್ ಗೊತ್ತಿರ್ಲಿಲ್ಲ. ಸಾಮಾನ್ಯವಾಗಿ ರಾಮ ಅಂದ್ರೆ ತಕ್ಷಣ ಇಬ್ರೇ ರಾಮ ಅಂತ ಹೇಳ್ತೀವಿ, ಒಂದು ಪರಶುರಾಮ ಮತ್ತೊಂದು ಸೀತಾಪತಿ ರಾಮ ಅಂತ. ಆದ್ರೆ ಇಷ್ಟೇ ಅಲ್ಲ, ಬಲರಾಮನ ಒಳಗಡೆ ಶುಕ್ಲವೇಷ ಶುಕ್ಲ ಕೇಶದ ಅವತಾರ ಏನಿದೆ ಆ ರೂಪಕ್ಕೂ ರಾಮ ಅಂತಾನೆ ಹೆಸರು. ಅದನ್ನ ಬ್ರಹ್ಮಪುರಾಣದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇಂಥ ಅಪೂರ್ವವಾದ ಅಂಶವನ್ನ ಮಧ್ವಾಚಾರ್ಯ ನಮಗ್ ತಿಳಿಸಿದ್ರು. ಅದನ್ನ ರಾಮ ಏಕಃ,
ಅನಂತಾಂಶ, ಅವನ ಅಂಶಗಳು ಬೇಕಾದಷ್ಟಿದೆ, ಅನಂತ. ಆದ್ರೆ ರಾಮ ಅಭಿಧೋ ಹರಿ, ರಾಮ ಅನ್ನೋ ಹೆಸರಿನಿಂದಲೇ ಆ ಭಗವಂತ, ಹರಿ ಅನ್ನೋ ಹೆಸರಿನ ಭಗವಂತ ಶುಕ್ಲಕೇಶಾತ್ಮಕ, ಶುಕ್ಲಕೇಶ ರೂಪದಿಂದ ತಾನು ಅಲ್ಲಿದ್ದಾನೆ ಇದ್ದು ರಮಯಾಮಾಸ ವೈ ಜಗತ, ಇಡೀ ಜಗತ್ತಿಗೆ ರಂಜನೆ ಮಾಡ್ತಾ ಇದ್ದಾನೆ. ಅಂದ್ರೆ ಬೇರೆಯವರು ದುರ್ಯೋಧನನಿಗೆಲ್ಲ ಹೇಳ್ಕೊಟ್ಟಿದ್ದಾನೆ ಬಲರಾಮ ಅಂತ ವೀರ. ಇಷ್ಟಲ್ಲದೆ ಮತ್ಸ್ಯ ಪುರಾಣದ ಒಂದು ಮಾತು, ವಿಷ್ಣೋರ್ ನಾಣ್ಯೇನ ಕರ್ಮಾಣಿ ಪರೇಶಾಂ ತನ್ನಿಬದ್ಧರಂ, ಯಾರೇ ಏನೇ ಕೆಲಸ ಮಾಡಿದ್ರು ದೇವರ ಮಹಿಮೆ ಹಿಂದೆ ಇರುತ್ತೆ, ದೇವರ ವ್ಯಾಪಾರ ಇರುತ್ತೆ. ದೇವರ ಮಹಿಮೆ ಇಲ್ಲದೆ ಯಾರು ಏನೂ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ತೇನ ವಿನ ನ ತೃಣಮಪಿ ಚಲತೆ ಅಂತ ಹೇಳ್ತೀವಲ್ಲ, ಅವನಿಲ್ಲದೆ ಒಂದು ಹುಲ್ಲು ಕಡ್ಡಿಯೂ ಕೂಡ ಅಲ್ಲಾಡೋದಿಲ್ಲ ಅಂತ ಹೇಳ್ತೀವಲ್ಲ, ಆ ರೀತಿ. ಇಷ್ಟು ಈ ಕೃಷ್ಣಾವತಾರದ ಬಗ್ಗೆ ವರ್ಣನೆಯನ್ನ ಮಾಡ್ತಾ ಬಂದ್ರು. ಇನ್ನು ಮುಂದೆ ಈ ಕೃಷ್ಣನ ಅವತಾರದಲ್ಲಿ ಏನೇನು ಘಟನೆ ಆಯ್ತು, ಅಂದ್ರೆ ಬ್ರಹ್ಮದೇವರಿಗೆ ಯಾವುದು ತುಂಬಾ ಮನಸ್ಸಿಗೆ ಇಷ್ಟ ಆಗಿದೆ, ಆ ವಿಷಯಗಳನ್ನ ವರ್ಣಿಸ್ತಾ ಹೋಗ್ತಾರೆ. ಬ್ರಹ್ಮದೇವರು ನಾರದರ ಹತ್ತಿರ ಭಗವಂತನ, ಕೃಷ್ಣನ ಯಾವ ಯಾವ ಘಟನೆಗಳನ್ನ ಮೆಲಕ್ ಹಾಕಿದ್ರು ಅನ್ನೋದು ಈಗ ನಾವು ತಿಳಿಬಹುದು. ದಶಮಸ್ಕಂದ ಭಾಗವತದಲ್ಲಿ ವಿಸ್ತಾರವಾಗಿ ಬರುತ್ತೆ ನಮ್ಗೆ, ಪ್ರತಿಯೊಂದು ಘಟನೆಯನ್ನು ತುಂಬಾ ಚೆನ್ನಾಗಿ ವಿಸ್ತಾರವಾಗಿ ಹೇಳಿದ್ದಾರೆ. ಇಲ್ಲಿ ಯಾವ್ದನ್ನ ಚಿಕ್ಕದಾಗಿ ಹೇಳಿದ್ದಾರೆ ಆ ಘಟನೆಗಳನ್ನ ಈಗ ನೋಡೋಣ. 27ನೇ ಶ್ಲೋಕ. ತೋಕೇನ ಜೀವಹರಣಂ ಯದುಲೂಪಿಕಾಯಾಃ ತ್ರೈಮಾಸಿಕಸ್ಯ ಚ ಪದಾ ಶಕಟೋಪವೃತ್ತಃ ಯದ್ರಿಂಗತಾಂತರ ಗತೇನ ದಿವಿಸ್ಪೃಶೋರ್ವಾ ಉನ್ಮೂಲನಂ ತ್ವಿತರಥಾ ಅರ್ಜುನಯೋರ್ನ ಭಾವ್ಯಂ. ತೋಕೇನ ಜೀವಹರಣಂ ಅಂತ. ತೋಕ ಅಂದ್ರೆ ಚಿಕ್ಕ ಮಗು. ಚಿಕ್ಕ ಮಗು ಅಂದ್ರೆ ಏನು, ಇನ್ನು 10 ದಿನನೇ ಆಗಿಲ್ಲ ಅಂತ ಚಿಕ್ಕ ಮಗು. ಅಂತ ಚಿಕ್ಕ ಮಗುವಿನ ಅವಸ್ಥೆಯಲ್ಲಿ ಪರಮಾತ್ಮ ಇದ್ದ. ಆದ್ರೆ ಇನ್ನು 10 ದಿವಸ ಆಗಿಲ್ಲ ಅನ್ನೋದಕ್ಕೆ ತೋಕ ಅಂತ ಕರೀತಾರೆ ಅಂತ. ಆದ್ರೆ ಇಲ್ಲಿ ಅತಿ ಅಣುನಾ ಬಾಲೇನ ಅಂತ ವಿಜಯಧ್ವಜ ತೀರ್ಥರು ವಿವರಣೆ ಮಾಡ್ತಾರೆ. ಅತಿ ಅಣುನಾ ಬಾಲೇನ ಅಂದ್ರೆ ತುಂಬಾ ಚಿಕ್ಕ ಮಗು ಅಂತ ಅರ್ಥ. ಅದಕ್ಕೆ ಇಷ್ಟೇ ದಿನಗಳಾಗಿರ್ಬೇಕು ಅಂತ ಉಲ್ಲೇಖ ಇಲ್ಲ. ಅಂದ್ರೆ ನಮಗೆ ಇಲ್ಲಿ ಕನ್ನಡದಲ್ಲೆಲ್ಲ ವಿವರಣೆ ಮಾಡಿದ್ ಹಾಗೆ ಮಾಡಿದ್ದಾರೆ. ಅಲ್ಲಿ ಅತಿ ಅಣು ಅನ್ನೋದಕ್ಕೆ ಹೀಗೆ ಅರ್ಥ ಮಾಡ್ಕೊಂಡಿದ್ದಾರೆ, 10 ದಿವಸದ ಒಳಗಡೆನ ಮಗು ಅಂತ. ಅಂತೂ ಇರ್ಲಿ, ಮುಂದೆ ನಾವು ದಶಮಸ್ಕಂದ ಭಾಗವತದಲ್ಲಿ ವಿಸ್ತಾರವಾಗಿ ನೋಡ್ತೀವಿ ಅದ್ರ ಬಗ್ಗೆ. ತೋಕ ತುಂಬಾ ಚಿಕ್ಕ ವಯಸ್ಸಿನಲ್ಲಿ, ತುಂಬಾ ಚಿಕ್ಕ ಮಗು ಆಗಿದ್ದಾಗ ಕೃಷ್ಣ ತಾನು ಪೂತನ ಸಂಹಾರವನ್ನ ಮಾಡ್ದ. ಬಂದ್ಲು ಪೂತನೆ ತಾನು ಈ ಕ್ಷೀರಪಾನವನ್ನ ಮಾಡಿಸ್ತೀನಿ ಅಂತ ಬಂದಿದ್ದಾಳೆ. ಬಂದ್ರೆ ಅವಳ ಅಪಹಾರವನ್ನ ಮಾಡ್ದ ಕೃಷ್ಣ. ಹೇಗೆ? ಅವಳ ಸ್ತನ್ಯಪಾನವನ್ನ ಮಾಡಿ ಅವಳ ಪ್ರಾಣವನ್ನ ಅಪಹಾರ ಮಾಡ್ದ. ಅವಳು ಬಾಲಕರ ಪ್ರಾಣವನ್ನ ಅಪಹಾರ ಮಾಡ್ಲಿಕ್ಕೆ ಅಂತ ಬಂದ್ಲು, ಆದ್ರೆ ತನ್ನ ಪ್ರಾಣವನ್ನ ಕೃಷ್ಣನಿಂದ ಅಪಹಾರ ಮಾಡಿಸ್ಕೊಂಡ್ಲು. ಈ ತರ ಆಯ್ತು ಘಟನೆ. ಇಲ್ಲಿ ಪೂತನೆ ಅಂತ ಹೇಳಲಿಕ್ಕೆ ಒಂದು ಶಬ್ದ ಇಲ್ವೇ ಇಲ್ಲ. ಈ ಶ್ಲೋಕದಲ್ಲಿ ನೀವು ಗಮನಿಸಬಹುದು, ತೋಕೇನ ಜೀವಹರಣಂ. ತೋಕ ಅಂದ್ರೆ ಚಿಕ್ಕ ಮಗು, ಚಿಕ್ಕ ಮಗುವಿನಿಂದ ಜೀವನೇ ಹೋಯ್ತು ಪೂತನೆದು. ಆದ್ರೆ ಪೂತನೆ ಅಂತ ಎಲ್ಲಿದೆ? ಇಲ್ಲೊಂದು ಶಬ್ದ ಹಾಕಿದ್ದಾರೆ, ಉಲೂಪಿಕಾ ಅಂತ ಒಂದು ಶಬ್ದ ಹಾಕಿದ್ದಾರೆ. ಉಲೂಪಿ ಅಂತ ಕೇಳಿರ್ತೀವಿ ಶಬ್ದ, ಆದ್ರೆ ಉಲೂಪಿಕಾ ಅಂತ ಕರೀತಾರೆ. ಉಲೂಪಿಕಾ ಅಂದ್ರೆ ಏನರ್ಥ? ಪೂತನೆ ಅಂತ ಅರ್ಥ. ಅದ್ ಹೇಗೆ ಉಲೂಪಿಕಾ ಅನ್ನೋ ಶಬ್ದಕ್ಕೆ ಪೂತನೆ ಅಂತ ಅರ್ಥ ಅಂದ್ರೆ, ಅದು ಉಲು ಅನ್ನೋಲ್ಲಿ ಈ ಊನ್ ಲುಂಪತಿ ಇದು ಉಲೂಪಿಕಾ ಅಂತ. ಆ ಊ ಅನ್ನೋ ಶಬ್ದ ಇದೆಯಲ್ಲ ಉಲೂಪಿಕಾ ಅನ್ನೋಲ್ಲಿ, ಆ ಊ ಅನ್ನೋದಕ್ಕೆ ಪ್ರಾಣ ಅಂತ ಅರ್ಥ. ಪ್ರಾಣವನ್ನ ಲುಂಪತಿ ಅಂದ್ರೆ ಅಪಹಾರ ಮಾಡೋಳು ಅಂತ ಅರ್ಥ. ಲುಂಪನ ಅಂತಂದ್ರೆ ಅಪಹಾರ ಮಾಡೋದು. ಈ ತರ ಪ್ರಾಣಗಳನ್ನ ಯಾರು ಅಪಹಾರ ಮಾಡ್ತಾರೆ ಅಂಥವ್ರಿಗೆ ಉಲೂಪಿಕಾ ಅಂತ ಕರೀತಾರೆ. ಹಾಗಾಗಿ ಬಾಲಕರ ಪ್ರಾಣವನ್ನ ಅಪಹರಿಸುವಂತಹ ಪೂತನೆಗೆ ಉಲೂಪಿಕಾ ಅಂತ ಕರೀತಾರೆ. ಆ ಉಲೂಪಿಕೆಯ ಜೀವಹರಣವನ್ನ ಕೃಷ್ಣ ತಾನು ತುಂಬಾ ಚಿಕ್ಕ ಮಗುವಾಗಿದ್ದಾಗ್ಲೇ ಮಾಡಿದವನು. ಅಷ್ಟೇ ಅಲ್ಲ, ಇನ್ನು 3 ತಿಂಗಳು ಶಿಶುವಾದ, ತ್ರೈಮಾಸಿಕಸ್ಯಚ 3 ತಿಂಗಳಾಗಿದೆ ಕೃಷ್ಣನಿಗೆ.
ಆಗ ತನ್ನ ಕಾಲಿನಿಂದಲೇ ಶಕಟಾಸುರನನ್ನ ಕೊಂದು ಹಾಕಿದ, ಸಂಹಾರ ಮಾಡಿದ್ದಾನೆ. ಇನ್ನು ಆಮೇಲೆ ತಾನು ಅಂಬೆಗಾಲಿಡ್ತಾ ಇಡ್ತಾನೆ ಏನ್ ಮಾಡದ, ರಿಂಗತ ಅಂತ ಹೇಳ್ತಾರೆ. ರಿಂಗತ ಅಂದ್ರೆ ಅಂಬೆಗಾಲಿಡೋದು ಅಂತ ಅರ್ಥ. ರಿಂಗಣಂ ಅಂತ ಕರೀತಾರೆ. ಸಂಸ್ಕೃತದಲ್ಲಿ ಅಂಬೆಗಾಲಿಡೋದಕ್ಕೆ ರಿಂಗಣ ಅಂತ ಹೇಳ್ತಾರೆ. ಅಂದ್ರೆ ಮಂಡಿಯಿಂದ ನಡೆಯುವಂಥದ್ದು ಅಂತ ಈ ರಿಂಗಣ ಏನು ಅಂಬೆಗಾಲಿಡ್ತಾ ಇದ್ದಾನೆ ಕೃಷ್ಣ. ಆಗ ಅಂಬೆಗಾಲಿಟ್ಟು ಏನು ದೊಡ್ಡ ಕೆಲಸ ಮಾಡ್ದ, ಸೀದಾ ತಾನು ಎರಡು ಅರ್ಜುನ ವೃಕ್ಷ ಯಮಳಾರ್ಜುನ ಭಂಜನ ಪ್ರಸಂಗ ಇದೆಯಲ್ಲ, ಆ ಪ್ರಸಂಗಕ್ಕೆ ಬರ್ತಾನೆ. ಆ ಯಮಳಾರ್ಜುನ ಭಂಜನವನ್ನ ತಾನು ಈ ಅಂಬೆಗಾಲಿಡ್ತಾ ಇಡ್ತಾ ಆಟ ಆಡ್ತಾ ತಾನು ಹೋಗಿ ಆ ಅರ್ಜುನ ವೃಕ್ಷವನ್ನ ಬೀಳಿಸಿದ ಅಂತ. ಇಲ್ಲೊಂದು ಮಾತು ಹೇಳ್ತಾರೆ, ರಂಗತ ರಿಂಗತ ಅಂತ ಎರಡು ಶಬ್ದ ಇದೆ. ಇಲ್ಲಿ ಯದ್ ರಿಂಗತ ಅಂತ ತಗೊಂಡ್ರೆ ಅಂಬೆಗಾಲಿಟ್ಟು ತಾನು ಮಾಡಿದ ಕೆಲಸ ಅಂತ ಅರ್ಥ ಆಗತ್ತೆ. ಯದ್ ರಂಗತ ಅಂದ್ರೆ ಆಟ ಆಡೋದು ಅಂತ ಅಷ್ಟ. ರಂಗ ಕ್ರೀಡೆ ಮಾಡೋದು ಅಂದ್ರೆ ಆಟ ಆಡೋದು ಅಂತ ಅರ್ಥ. ಅದರಿಂದ ರಂಗತ ಅನ್ನೋ ಪಾಠ ಇಲ್ಲಿ ಇದೆ ಅಂತ ಕೆಲವರು ವ್ಯಾಖ್ಯಾನ. ಕೆಲವರು ಏನಂದ್ರೆ ಇಲ್ಲ ರಿಂಗತ ಅಂತಾನೆ ಇದೆ, ರಿಂಗತ ಅಂದ್ರೆ ಅದು ಅಂಬೆಗಾಲಿಡೋದು ಅಂತ, ರಿಂಗಣಂ ಅನ್ನೋದಕ್ಕೆ ಅದೇ ಅರ್ಥ ಅಂತ. ಯಾಕಂದ್ರೆ ಜಾನುಭ್ಯಾಂ ಗಚ್ಚತ ಅಂತ ಹೇಳ್ತಾರೆ. ಜಾನು ಅಂತಂದ್ರೆ ಏನು, ಜಾನು ಅಂತಂದ್ರೆ ಅದೇ ಮೊಣಕಾಲು. ಆ ಮೊಣಕಾಲಿನ ಮುಖಾಂತರ ಹೋಗ್ಬೇಕಾದ್ರೆ ಕೃಷ್ಣ ತಾನು ಅರ್ಜುನ ಯೋಹೋ ಎರಡು ಅರ್ಜುನ ವೃಕ್ಷ ಅಂದ್ರೆ ಯಮಳ ಅರ್ಜುನ ಅವಳಿ ಜವಳಿ, ಯಮಳ ಅಂದ್ರೆ ಅವಳಿ ಜವಳಿ ಒಂದೇ ತರ ಹಾಗೆ ತಾಕ್ಕೊಂಡು ಇರುವಂತಹ, ಹತ್ರಕ್ಕೆ ಇರುವಂತಹ ಅಷ್ಟು ತಾಕ್ಕೊಂಡಿರೋ ತರ ಈ ಎರಡು ಅರ್ಜುನ ವೃಕ್ಷಗಳೇನಿದೆ ಅದನ್ನ ಬುಡ ಸಮೇತ ಆ ಪರಮಾತ್ಮ ಕಿತ್ತದ. ಹಾಗಾದ್ರೆ ಚಿಕ್ಕ ಮಗುವಾಗಿದ್ದಾಗ ಪೂತನೆಯ ಪ್ರಾಣವನ್ನ ಅಪಹಾರ ಮಾಡಿದ, 3 ತಿಂಗಳಿಗೆ ಬಂದಾಗ ಶಕಟಾಸುರನ್ನ ಕೊಂದ, ಆಮೇಲೆ ಅಂಬೆಗಾಲಿಡ್ತಾ ಇಡ್ತಾ ದೊಡ್ಡ ಅರ್ಜುನ ವೃಕ್ಷವನ್ನೇ ಕೆಡವು ಹಾಕಿದ. ಇಷ್ಟೆಲ್ಲ ಮಾಡ್ತಾನೆ ಅಂದ್ರೆ ಇವನ್ ಯಾರು, ಕೃಷ್ಣ ಅಂದ್ರೆ ಯಾರು? ಚಿಕ್ಕ ಮಗು ಮಾಡ್ಲಿಕ್ಕೆ ಆಗತ್ತ? ಈ ತರ ಚಿಕ್ಕ ಹುಡುಗ ಮಾಡ್ಲಿಕ್ಕೆ ಸಾಧ್ಯನಾ? 3 ತಿಂಗಳು ತುಂಬಾ 10ನೇ ದಿವಸದ ಒಳಗಡೆ. ಇನ್ನು ಅಷ್ಟೇ ಅಲ್ಲ, ಅಂಬೆಗಾಲಿಡ್ತಾ ಇಷ್ಟೆಲ್ಲ ದೊಡ್ಡ ದೊಡ್ಡ ಕೆಲಸವನ್ನ ಮಾಡ್ತಾ ಇದೆ ಆ ಮಗು ಅಂದ್ರೆ ಜನರಿಗೆ ಅರ್ಥ ಆಗ್ಬೇಕು ಅದ್ ಮಗು ಅಲ್ಲ, ಅದು ಸಾಕ್ಷಾತ್ ಪರಮಾತ್ಮ ಅಂತ ಅರ್ಥ ಆಗ್ಬೇಕು. ಈ ರೀತಿ ಪರಮಾತ್ಮನ ಆ ಪೂತನಾಪಹಾರಿ ಪ್ರಸಂಗ ಅಷ್ಟೇ ಅಲ್ಲ, ಈ ಶಕಟಾಸುರ ಭಂಜನ ಪ್ರಸಂಗ, ಯಮಳಾರ್ಜುನ ಭಂಜನ ಪ್ರಸಂಗ, ಈ 3 ಪ್ರಸಂಗವನ್ನ ಇಲ್ಲಿ ಬ್ರಹ್ಮದೇವರು ತಾವು ನಾರದರಿಗೆ ವಿವರಿಸಿದ್ದಾರೆ. ಇದರ ಮಧ್ಯದಲ್ಲಿ ದಿವಿಸ್ಪೃಶೋಹೋ ಅಂತ ಒಂದು ಶಬ್ದ ಬಂದಿದೆ, ಅದ್ರ ಬಗ್ಗೆ ಈಗ ವಿವರಣೆಗೆ ಬರ್ಬೇಕು. ಈ ಯಮಳಾರ್ಜುನ ವೃಕ್ಷ ಇತ್ತಲ್ಲ, ಅದು ಎಷ್ಟು ದೊಡ್ಡದಿತ್ತು ಅಂದ್ರೆ ಅದು ದಿವಿಸ್ಪೃಶೋಹೋ ಅಂತ. ದಿವಿ ಅಂತಂದ್ರೆ ಏನು, ಸ್ವರ್ಗಲೋಕ ಅಂತ ಅರ್ಥ. ಸ್ವರ್ಗಲೋಕವನ್ನ ಸ್ಪೃಶ ಮುಟ್ತಾ ಇತ್ತಂತೆ, ಅಷ್ಟು ಉದ್ದಕ್ಕಿತ್ತು, ಅಷ್ಟು ಎತ್ತರದ ಮರ ಅಂತ. ಸ್ವರ್ಗಲೋಕಕ್ಕೆ ಹೋಗತ್ತಾಗ್ತಾ ಇತ್ತು ಅಂತ ಅರ್ಥ ಅಲ್ಲ, ಎತ್ತರದ ಮರಗಳು ಅನ್ನೋ ಅರ್ಥದಲ್ಲಿ ಇಲ್ಲಿ ವಿವರಣೆ ಮಾಡಿದ್ದಾರೆ. ಆದ್ರಿಂದ ಬಹಳ ಕಷ್ಟಪಟ್ಟು ಕೆಲವರೆಲ್ಲ ಈ ದಿವಿಸ್ಪೃಶ ಅನ್ನೋ ಮಾತಿಗೆ ಏನ್ ಅರ್ಥ ಮಾಡಿದ್ದಾರೆ ಅಂದ್ರೆ, ಸ್ವರ್ಗವನ್ನ ಮುಟ್ಟೋದು ಹೇಗೆ ಮರಗಳು, ಇದು ಅಸಂಭಾವಿತ, ಹಾಗಾಗಿ ಸ್ವರ್ಗವನ್ನ ಮುಟ್ಟೋದು ಅಂದ್ರೆ ತುಂಬಾ ಎತ್ತರದಲ್ಲಿರೋದು ಅಂತ ಅಷ್ಟೇ ಅರ್ಥ ಅಂತ ಹೀಗೆ ಅರ್ಥ ಮಾಡಿದ್ದಾರೆ. ಅದ್ರ ನಮಗೆ ಸರಿ ಅಂತಾನು ಅನ್ನಿಸ್ಬೋದು, ಆದ್ರೆ ಇದಕ್ಕಿಂತಲೂ ಒಂದು ಸ್ವಾರಸ್ಯವಾದ ಅರ್ಥ ಇದೆ. ಅದನ್ನ ಮಧ್ವಾಚಾರ್ಯರು ವಿವರಣೆ ಮಾಡ್ತಾರೆ. ತಂತ್ರಮಾಲಾ ಅಂತ ಒಂದು ಗ್ರಂಥ, ಆ ತಂತ್ರಮಾಲಾ ಗ್ರಂಥದಲ್ಲಿ ಒಂದು ವಿವರಣೆ ಕೊಟ್ಟಿದ್ದಾರೆ. ದ್ಯೂ ಅನ್ನೋ ಶಬ್ದಕ್ಕೆ ದಿವಿಸ್ಪೃಶನಲ್ಲಿ ದ್ಯೂ ಅಂತಿದೆ. ದ್ಯೂ ಅಂದ್ರೆ ಏನು, ಸ್ವರ್ಗಲೋಕ ಅಂತ ಅರ್ಥ, ಅಂತರಿಕ್ಷ ಲೋಕ. ಈ ಲೋಕವನ್ನು ಮುಟ್ತಾ ಇದೆ ಅಂದ್ರೆ ಇದಕ್ಕೆ ಅರ್ಥ ಇಷ್ಟು, ಸಹಸ್ರ ಧನುಷ ಸ್ತೂರ್ಧಂ ದ್ಯುಶಬ್ದೇ ನಾಪಿಭಣ್ಯತೆ ಅಂತ. ಅಂದ್ರೆ ಆಚಾರ್ಯರ ವಿವರಣೆ ಎಷ್ಟು ಸೊಗಸಾಗಿದೆ. ಪ್ರತಿಯೊಂದು ಶಬ್ದಕ್ಕೆ ಮೇಲ್ನೋಟಕ್ಕೆ ಗೊತ್ತಿರೋ ಅರ್ಥವನ್ನ ನಾವು ತಿಳ್ಕೊಂಡು ಅಪಾರ್ಥ ಮಾಡ್ಬಿಡ್ತೀವಿ. ಹೌದು, ಸ್ವರ್ಗವನ್ನು ಮುಟ್ತಾ ಇದೆ ಅಂದ್ರೆ ಸ್ವರ್ಗವನ್ನು ಮುಟ್ಟೋದಂತಲ್ಲ, ಎತ್ತರದಲ್ಲಿರೋ ಮರಗಳಷ್ಟೇ ಅರ್ಥ ಅಂತ. ಆದ್ರೆ ಹಾಗಿಲ್ಲ. ದ್ಯು ಅಂದ್ರೆ ಈ 1000 ಧನಸ್ಸು ಯಾವ ಪ್ರಮಾಣದಲ್ಲಿದೆಯೋ ಅದಕ್ಕಿಂತ ಮೇಲೆ ಅಂತ ಅರ್ಥ. ಅದು ಅಷ್ಟು ಎತ್ತರ ಅಂತ. ಈ 1000 ಧನಸ್ಸುಗಳನ್ನ ಇಟ್ಟಾಗ ಅದು ಯಾವ ಪ್ರಮಾಣದಲ್ಲಿ ಇರುತ್ತೋ ಅದನ್ನ ಮೀರಿಸಿ ಆ ಮರಗಳಿದೆ ಅಂತ. ಅಂದ್ರೆ ಎಷ್ಟು ದೊಡ್ಡದಿರ್ಬೋದು ಆ ಮರ, ಕಲ್ಪನೆಗೂ ಬರಲ್ಲ. ಆದ್ರಿಂದ ಯಮಳಾರ್ಜುನ ಭಂಜನ ಅಂದ್ರೆ ಏನೋ ಸುಮ್ಮನೆ ನಮ್ಗೆ ಇಲ್ಲಿ ಅಲ್ಲಿ ಕಾಣುವಂತ 2 ಮರದ ಮಧ್ಯೆ ಹೋಗಿ ಕೃಷ್ಣ ತಾನು ಈ ಒರಳುಕಲ್ಲಲ್ಲಿ ಕಟ್ಟಾಕಿದ್ಲು, ಅದನ್ನ ಹಾಗೆ ಎತ್ಕೊಂಡು ಹೋಗಿ ಅದನ್ನ 2 ಆ ಮರಗಳನ್ನ ಬೀಳಿಸ್ಬಿಟ್ಟ ಅಂತ ನಮಗೆ ಕಲ್ಪನೆ ಇರೋ ಸಾಮಾನ್ಯ ಮರಗಳನ್ನ ಕೃಷ್ಣ ಆ ವಯಸ್ಸಿನಲ್ಲಿ ಬೀಳಿಸಿದಲ್ಲ. ಅವನು ಹಾಗೆ ಅಂಬೆಗಾಲಿಗ್ತಾ ತಾನು ಅಂಬೆಗಾಲಿಂದ ಮುಂದಕ್ಕೆ ಹೋಗ್ತಾ ಹೋಗ್ತಾ ತಾನು ಬೀಳಿಸಿದ ಮರಗಳು ಎಷ್ಟು ದೊಡ್ಡದು, ಸಹಸ್ರ ಧನುಷಃ, 1000 ಧನುಸ್ಸಿಗಿಂತ ಮೇಲೆ ಅಷ್ಟು ಪ್ರಮಾಣದ ಆ ದೊಡ್ಡ ಮರಗಳನ್ನ ತಾನು ಕೆಳಕ್ಕೆ ಬೀಳಿಸಿದ್ದಾನೆ. ಅದರಿಂದ ಇದರಥ ವಿಷ್ಣುರ್ನ ಚೇತ್, ಒಂದ್ ವೇಳೆ ಇವನು ವಿಷ್ಣು ಅಲ್ಲ ಅಂತ ಆಗಿದ್ರೆ ಇಷ್ಟೆಲ್ಲ ಯಾರು ಮಾಡ್ತಾ ಇದ್ರು? ಹಾಗಾದ್ರೆ ಇದು ಸಾಧ್ಯನಾ? ಅದರಿಂದ ಇದೆಲ್ಲ ಭಗವಂತನ ಮಹಿಮೆ, ಅದರಿಂದಲೇ ನಮಗ್ ಗೊತ್ತಾಗ್ತಾ ಇದೆ ಅಂತ. ಅಲ್ಲ, ಹಾಗಲ್ಲ,
ಈಗ ಅಗಸ್ತ್ಯರು ಮಾಡಿದ್ದಿದೆ, ಇದೇನ್ ದೊಡ್ಡ ವಿಷಯ ಏನಲ್ಲ. ದೇವರು ಇಷ್ಟೆಲ್ಲ ಮಾಡಿ ದೊಡ್ಡ ವಿಷಯ ಅಲ್ಲ. ಇವನ್ ದೇವರು ಅಂತ ಅಷ್ಟು ಮಾತ್ರಕ್ಕೆ ನೀವು ತೀರ್ಮಾನಕ್ಕೆ ಬರ್ಬೇಡಿ. ಯಾಕೆ? ಈಗ ಒಂದು ಆಕ್ಷೇಪ ಮಾಡ್ಕೊಂಡು, ನಾನು ಸಮುದ್ರ ಪಾನಾದಿಕಂ ಕರ್ಮ ಇತರೇಷಾಂ ಅಶಕ್ಯಂ ವಿಷ್ಣುತ್ವಾಭಾವೇಪಿ ಅಗಸ್ತ್ಯಾದೀನಾಂ ದೃಶ್ಯತೆ ಅತಃ ನೇದಮಪಿ ಅಸಾಧಾರಣಂ. ಏನೋ ದೊಡ್ಡ ಕೆಲಸ ಅಂತ ಹೇಳಿದ್ರೆ ಹಾಗೇನಿಲ್ಲ. ಈಗ ಅಗಸ್ತ್ಯ ಋಷಿಗಳು ತಾವು ಇಡೀ ಸಮುದ್ರವನ್ನ ಚುರುಕೀಕೃತ ಅಂತ ಹೇಳ್ತಾರೆ. ಏನೊಂದು ಆಪೋಷಣ ತಗೊಂಡ್ರು ಅವರು ಅಂತ, ಆಪೋಷಣ ತರ ಇಡೀ ಸಮುದ್ರವನ್ನೇ ಪಾನ ಮಾಡ್ತಾರೆ ಅಂದ್ರೆ ಅಗಸ್ತ್ಯ ಋಷಿಗಳು ಎಷ್ಟು ಮಹಾಮಹಿಮ ಅನ್ವಿತರು. ಅಂತ ಅಗಸ್ತ್ಯ ಋಷಿಗಳು ಮಾಡಿದ್ರು ಅದನ್ನ. ಅದರ ಮುಂದೆ ನೋಡಿದಾಗ ಇದೇನಿದು ಕೃಷ್ಣ ಮಾಡಿದ್ದೇನು? ಆ ಚಿಕ್ಕ ವಯಸ್ಸನ್ನ ಅರ್ಜುನ ವೃಕ್ಷ ಬೀಳಿಸಿತ್ತು, ಅವ್ರು ಇಡೀ ಸಮುದ್ರನೇ ಕುಡ್ದಿದ್ದಾರೆ. ಅದರಿಂದ ಅದು ದೊಡ್ಡ ವಿಷಯ ಅಲ್ವಾ ಅಗಸ್ತ್ಯರದು? ಅಂದ್ರೆ ಅಗಸ್ತ್ಯರ ಹಾಗೆ ಮಾಡ್ಬೇಕು ಅಂದ್ರೆ ಅವ್ರಿಗೆ ದೇವರ ಅನುಗ್ರಹ ಇದ್ದಿದ್ರಿಂದಲೇ ಹಾಗೆ ಮಾಡಿತ್ತು ಅಂತ ಅದಕ್ಕೆ ಉತ್ತರವನ್ನ ಕೊಟ್ಟು, ಇದೆಲ್ಲ ಭಗವಂತನ ಮಹಿಮೆಯಿಂದಲೇ ಎಲ್ಲರಿಗೂ ಕೂಡ ಸಾಧ್ಯ ಹೊರತು ಸ್ವಯಂ ಅವರ ಯಾರಿಗೂ ಕೂಡ ಸ್ವತಃ ಶಕ್ತಿ ಅನ್ನೋದು ಇರಲ್ಲ ಅಂತ ಇಷ್ಟು ವಿವರಣೆ ಮಾಡಿದ್ರು. ಇದು ಮುಂದೆ ಕೃಷ್ಣಾವತಾರದ ವರ್ಣನೆ ಮಾಡ್ತಾ ಹೋಗ್ತಾರೆ ಮುಂದಕ್ಕೆ. 28ನೇ ಶ್ಲೋಕ. ಯದ್ವೈ ವ್ರಜೆ ವ್ರಜ ಪಶೂನ್ ವಿಶತೋಯಪೀತಾನ್ ಗೋಪಾಂಸ್ತು ಜೀವಯತ್ ಅನುಗ್ರಹ ದೃಷ್ಟಿವೃಷ್ಟ್ಯಾ ತತ್ಶುದ್ಧಯೇತಿ ವಿಷ ವೀರ್ಯ ವಿಲೋಲ ಜಿಹ್ವಂ ಉಚ್ಚಾಟಯಿಷ್ಯದುರಗಂ ವ್ಯಹರತ್ ಹೃದಿನ್ಯಾ. ಇನ್ನು ಈ ಶ್ಲೋಕದಲ್ಲಿ ದೇವರು ಕಾಡ್ಗಿಚ್ಚನ್ನ ಕುಡುತ್ತಲ್ಲ, 2 ಬಾರಿ ಕಾಡ್ಗಿಚ್ಚನ್ನ ಕುಡಿದು ಗೋಪಾಲಕರ ಸಂರಕ್ಷಣೆ ಮಾಡಿದ. ಕಾಡ್ಗಿಚ್ಚನ್ ಕುಡಿಯೋದು ಅಂದ್ರೆ ಅದು ಚಿಕ್ಕ ಮಗು ಮಾಡೋ ಕೆಲ್ಸನ. ಎಂತ ದೊಡ್ಡ ವೀರಾಧಿ ವೀರರಿಗೂ ಕಾಡ್ಗಿಚ್ಚನ್ನ ಕುಡಿಲಿಕ್ಕಾಗಲ್ಲ, ಅವರೇ ಭಸ್ಮ ಆಗಿ ಹೋಗ್ತಾರೆ. ಕಾಡ್ಗಿಚ್ಚೇನು ಬೆಂಕಿ ಇಡೀ ಕಾಡ್ನಲ್ಲಿ ಹತ್ಕೊಂಡು ಭಗ ಭಗ ಉರಿತಾ ಇದೆ ಎಲ್ಲಾ ಕಡೆ. ಇಡೀ ಕಾಡ್ನಲ್ಲಿ ಬೆಂಕಿಯನ್ನ ಕುಡಿಬೇಕು ಅಂತಂದ್ರೆ ಅವ್ನ್ ದೇವರಾಗದೆ ಇನ್ಯಾರಾಗ್ಲಿಕ್ಕೆ ಸಾಧ್ಯ? ಅದರಿಂದ ಇದೆಲ್ಲ ನೋಡಿದಾಗ ಅವನು ದೇವರೇ ಅಂತ ಸ್ಪಷ್ಟ ಅಂತ. ಅಂದ್ರೆ ಕೃಷ್ಣನನ್ನೋ ರಾಮನನ್ನೋ ಸಾಮಾನ್ಯವಾಗಿ ಯಾವುದೋ ಮನುಷ್ಯ, ಅವನೊಬ್ಬ ರಾಜ ಅಷ್ಟೇ, ಒಬ್ಬ ಕ್ಷತ್ರಿಯ, ಇನ್ನೊಬ್ಬ ಗೊಲ್ಲ, ಹೀಗೆಲ್ಲ ವಿವರಣೆ ಮಾಡೋದಲ್ಲ. ಸಾಕ್ಷಾತ್ ಭಾಗವತದಲ್ಲಿ ಇಲ್ಲಿ ವೇದವ್ಯಾಸರು ತಾವು ಸ್ಪಷ್ಟ ತಿಳಿಸಿದ್ದಾರೆ, ಎಲ್ಲ ಭಗವಂತನ ಲೀಲೆ ಇದು, ಭಗವಂತನ ಅವತಾರಗಳಿದು ಅಂತ. ಯದ್ವೈ ವ್ರಜೆ ವ್ರಜ ಪಶೂನ್. ವ್ರಜ ಅಂದ್ರೆ ನಂದಗೋಕುಲ, ನಂದಗೋಕುಲಕ್ಕೆ ವ್ರಜ ಅಂತ ಕರೀತಾರೆ. ಅಲ್ಲಿ ಈ ವ್ರಜ ಪಶು ಅಂದ್ರೆ ನಂದಗೋಕುಲದ ಎಲ್ಲ ಹಸುಗಳು ಮತ್ತೆ ಎತ್ತುಗಳು ಇದು ಏನೇನಿತ್ತು, ಹಾಗೆ ಗೋಪಾಲಕರು ಎಲ್ಲರೂ ಆ ವಿಷದ ನೀರನ್ನ ಕುಡಿದು ಬಿಟ್ರು. ವಿಷ ತೋಜ ಪೀತಾನ್, ವಿಷತೋಜ ಪೀತಾನ್ ಅಂತ. ಇಲ್ಲಿ ವಿಷಯ ಅಂತ ಒಂದು ಕಡೆ ತಪ್ಪಾಗಿದೆ, ಅದನ್ನ ತಿದ್ಕೊಳ್ಬೇಕು. ಈ ಅನ್ವಯಾರ್ಥ ಅಂತ ಏನಿದೆಯಲ್ಲ ಅಲ್ಲಿ ವಿಷಯ ಅಂತ ಆಗಿದೆ, ಅದನ್ನ ವಿಷ ಮಾಡ್ಕೊಳ್ಳಿ. ವಿಷ ತೋಯ ಪೀತಾನ್, ನೀರು ಕುಡಿದ್ರು ನಿಜ, ಅದ ನೀರು ವಿಷಮಯ ಆಗಿತ್ತು, ವಿಷದ ನೀರನ್ನ ಕುಡ್ದಿದ್ದಾರೆ. ಭಗವಂತ ಏನ್ ಮಾಡ್ದ? ಅನುಗ್ರಹ ದೃಷ್ಟಿವೃಷ್ಟ್ಯ, ತನ್ನ ಅನುಗ್ರಹವನ್ನ ಮಾಡ್ದ. ಹೇಗ್ ಮಾಡ್ದ? ಕಣ್ಣಿನಿಂದ ನೋಡ್ದ ಅಷ್ಟೆ. ನೋಡಿದ ಕೂಡ್ಲೆ ಎಲ್ಲ ಸರಿ ಹೋಯ್ತು, ಬದುಕಿಸ್ದ ಅಂತ ಅರ್ಥ. ಎಲ್ಲ ವಿಷದ ನೀರನ್ನ ಕುಡಿದು ಬಿಟ್ಟು ಬಿದ್ರು, ಅಲ್ಲಿ ಕಾಡ್ಗಿಚ್ಚಿನ ಪ್ರಸಂಗಕ್ಕೆ ಹೋಗ್ತಾರೆ ತಕ್ಷಣ. ಹಾಗಾದೇನಾಯ್ತು? ಈ ಯಮುನಾ ನದಿಯ ದಡದಲ್ಲಿ ನಡೆದ ಈ ವಿಷ ನೀರಿನ ಕುಡಿದ ಪ್ರಸಂಗ ಏನಿದೆಯಲ್ಲ, ಈ ಕುಡಿದ ಪ್ರಸಂಗನ ವರ್ಣನೆ ಮಾಡ್ತಾ ಈ ಕಾಡ್ಗಿಚ್ಚಿನ ಪ್ರಸಂಗವನ್ನ ಇಲ್ಲೇ ವರ್ಣನೆ ಮಾಡ್ತಾರೆ. ಈ ಮುಂದಿನ ಶ್ಲೋಕಕ್ಕೂ ಅದಕ್ಕೂ ಸಂಬಂಧ ಇದೆ. ಇಲ್ಲಿ ಯಮುನಾ ಹೃದ ಕಾಳಿಂಗ ಪ್ರಸಂಗಕ್ಕೆ ಈಗ ಬಂದಿದ್ದಾರೆ ಸದ್ಯಕ್ಕೆ. ಗೋಪಾಂಸ್ತು ಜೀವಯದ್ ಅನುಗ್ರಹ ದೃಷ್ಟಿವೃಷ್ಟ್ಯ. ಕೇವಲ ತನ್ನ ಅನುಗ್ರಹದ ದೃಷ್ಟಿ, ಅವನು ಬಂದು ಹೀಗ್ ನೋಡ್ದ, ಎಲ್ರು ಎಲ್ಲ ಎದ್ದು ಬಿಟ್ರಷ್ಟೇ ಅಂತೆ. ಅಷ್ಟು ಅಂದ್ರೆ ದೇವರು ನೋಡಿದ್ರೆ ಸಾಕಂತೆ, ಇನ್ನೇನು ಬೇಡ. ತತ್ ಶುದ್ಧಯೇ ಅತಿ ವಿಷವೀರ್ಯ ವಿಲೋಲ ಜಿಕ್ಕೊಂ. ಯಾಕೆ ನೋಡ್ದ ಅಂದ್ರೆ ನೀರನ್ನು ಶುದ್ಧಿ ಮಾಡ್ಬೇಕಾಗಿದೆ. ಅದರಿಂದ ದೇವರ ದೃಷ್ಟಿ ಬಿತ್ತು ಅಂದ್ರೆ ಅದು ನೀರಾಗ್ಲಿ ಮನುಷ್ಯರಾಗ್ಲಿ ಎಲ್ರು ಶುದ್ಧ ಆಗ್ಬಿಡ್ತಾರೆ. ತಕ್ಷಣ ಅವ್ರಿಗೆ ವಿಷ ಬಾಧೆ ಎಲ್ಲ ಪರಿಹಾರ ಆಗ್ಬಿಡುತ್ತೆ. ಅದು ಎಲ್ಲಿ ಆಗಿದ್ದ ಘಟನೆ ಇದು? ಹ್ರದಿನಿ ಅಂತ ಕರೀತಾರೆ. ಹ್ರದಿನಿ ಅಂದ್ರೆ ನದಿ ಅಂತ ಅರ್ಥ. ಯಾವ ನದಿ? ಯಮುನಾ ನದಿ. ಆ ಯಮುನಾ ನದಿ ಹತ್ರ ಇದು ನಡೆದ ಘಟನೆ ಎಲ್ಲ. ಅಲ್ಲೆಲ್ಲ ಪಾಪ ವಿಹಾರ ಮಾಡ್ತಾ ಇದ್ರು, ವಿಷದ
ಆ ಗಾಳಿ, ಆ ಕಾಳಿಂಗನ ವಿಷದ ಬಾಧೆ ಇವರು ತಡಿಲಿಕ್ಕಾಗ್ಲಿಲ್ಲ. ಎಲ್ಲರೂ ಕೂಡ ಬಿದ್ದಿದ್ರು. ಅನುಗ್ರಹ ದೃಷ್ಟಿಯಿಂದ ಭಗವಂತ ಅವನ್ನೆಲ್ಲ ಉದ್ಧಾರ ಮಾಡ್ತಾ ಇದ್ದಾನೆ. ಇದಾದ್ಮೇಲೆ ಉರಗಂ ಉಚ್ಚಾಟ ಇಷ್ಯತ್, ಅಲ್ಲಿದ್ದ ಉರಗ ಅಂದ್ರೆ ಸರ್ಪ, ಕಾಳಿಂಗನಾಗ, ಆ ಕಾಳಿಂಗನಾಗರನ್ನ ಆ ಯಮುನಾ ನದಿಯ ಮಡು ಏನಿತ್ತು ಅದರಿಂದ ಹೊರಗೆ ತೆಗೆದ, ಉಚ್ಚಾಟನೆ ಮಾಡ್ದ. ಹೀಗೆ ಒಂದು ತಾನು ಕೇವಲ ತನ್ನ ಕೃಪಾ ದೃಷ್ಟಿಯಿಂದ ವಿಷಬಾಧೆಯನ್ನ ಪರಿಹರಿಸಿ ಶುದ್ಧಿ ಮಾಡಿತ್ತು, ನೀರನ್ನ ಅವನ್ನೆಲ್ಲ ಉದ್ಧಾರ ಮಾಡಿತ್ತು. ಇನ್ನೊಂದು ಕಾಳಿಂಗನಾಗರನ್ನ ಅಲ್ಲಿಂದ ಓಡಿಸಿತ್ತು. ಈ ಎರಡು ಕೆಲಸ ಇದೆಯಲ್ಲ, ಈಗ ಯಾರು ಬೇರೆ ಮಾಡ್ಲಿಕ್ಕೆ ಆಗತ್ತಾ? ಯಾರ ಕೈಲಿ? ಯಾರ ಕೈಲೂ ಸಾಧ್ಯ ಇಲ್ಲ. ಈ ಕೆಲಸವನ್ನ ಮಾಡಿದಾನೆ ಅಂತ ಆದ್ರೆ ಅದು ಆ ಕೃಷ್ಣ ಅವನು ದೇವರೇ ಆಗಿರ್ಬೇಕು ಹೊರತು ಮತ್ತೊಬ್ಬರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಕಾಳಿಂಗನಾಗ ಸುಮ್ನೆ ಅಲ್ಲ, ಅವ್ರ ಇಡೀ ಸರ್ಪಗಳಿಗೆ ರಾಜ. ಅವನೇನು ಸಾಮಾನ್ಯ ಪರಾಕ್ರಮಿ ಅಲ್ಲ, ಬಹಳ ದೊಡ್ಡ ಪರಾಕ್ರಮ. ಅವನಿಗೆ ಸಾವಿರಾರು ಜನ ಸೇವಕರಿರ್ತಾರೆ. ಅಂತ ದೊಡ್ಡ ಕಾಳಿಂಗ, ಅವನನ್ನೇ ಈ ಭಗವಂತ ತಾನು ಉಚ್ಚಾಟನೆ ಮಾಡಿದಾನೆ. ಇನ್ನು ಈ ಗೋಪರನ್ನ ಬದುಕಿಸಿದಾನೆ, ನೀರಿನ ಶುದ್ಧಿಯನ್ನ ತನ್ನ ಕೃಪಾ ದೃಷ್ಟಿಯಿಂದಲೇ ಮಾಡಿದಾನೆ. ಇಷ್ಟೆಲ್ಲ ಮಾಡ್ಬೇಕು ಅಂತಂದ್ರೆ ಇವನು ಸಾಕ್ಷಾತ್ ದೇವರೇ ಆಗಿರ್ಬೇಕು ಹೊರತು ಬೇರೆ ಅವ್ರಿಗೆ ಇದೆಲ್ಲ ಸಾಧ್ಯ ಇಲ್ಲ ಅಂತ. ಇದಾಗಿ ಮುಂದೆ ಈಗ ಈ ಕಾಡ್ಗಿಚ್ಚಿನ ಪ್ರಸಂಗಕ್ಕೆ ಈಗ ಬರ್ತಾರೆ. 29ನೇ ಶ್ಲೋಕ. ತತ್ಕರ್ಮ ದಿವ್ಯಮಿವ ಯನ್ನಿಶಿ ನಿಶ್ಚಯಾನಂ ದಾವಾಗ್ನಿನಾಶು ವಿಪಿನೇ ಪರಿದಹ್ಯಮಾನೆ ಉನ್ನೇಷ್ಯತೆ ವ್ರಜಮಿತೋ ವಸಿತಾಂತಕಾಲಂ ನೇತ್ರೇ ಪಿಧಾಯ ಸಬಲೋ ಅನಧಿಗಮ್ಯ ವೀರ್ಯಃ. ಈ ಶ್ಲೋಕದಲ್ಲಿ ಮತ್ತೆ ಹಿಂದಿನ ಶ್ಲೋಕದಲ್ಲಿ ಒಂದು ಪಾಠ ಸ್ವಲ್ಪ ವ್ಯತ್ಯಾಸ ಇದೆ. ಹಿಂದಿನ ಶ್ಲೋಕದಲ್ಲಿ 2ನೇ ಲೈನಲ್ಲಿ ಗೋಪಾಂಸ್ತು ಬಾಲಾನ್ ಅಜೀವಯತ್ ಅಂತ ಅಲ್ಲಿದೆ. ಅಲ್ಲಿ ಗೋಪಾಂಸ್ತು ಅನ್ನೋದು ಒಂದು ಶಬ್ದ, ಅದನ್ನ ಬಿಟ್ಟು ಬಾಲಾನ ಜೀವಯದನುಗ್ರಹ ದೃಷ್ಟಿ ವೃಷ್ಟ್ಯಾ ಅಂತ ಒಂದು ಪಾಠ, ಅಥವಾ ಗೋಪಾಂಸ್ತು ಜೀವಯದನುಗ್ರಹ ದೃಷ್ಟಿ ವೃಷ್ಟ್ಯಾ ಅಂತ ಇದು ಹಿಂದಿನ ಶ್ಲೋಕದ. ಅದೊಂದು ಸ್ವಲ್ಪ ವ್ಯತ್ಯಾಸ ಇದೆ, ಆದ್ರೆ ಅದೆರಡು ಸರಿ ಇದೆ. ಬಾಲಾನ್ ಅಂದ್ರೂ ಸರಿ, ಗೋಪಾಂಸ್ತು ಅನ್ನೋದು ಸರಿ, ಅರ್ಥದಲ್ಲಿ ಏನು ದೋಷ ಇಲ್ಲ. ಇಲ್ಲೂ ಅಷ್ಟೇ ಕೊನೆಯ ಲೈನ್ ನಲ್ಲಿ 29ನೇ ಶ್ಲೋಕದಲ್ಲಿ ನೇತ್ರೇ ಪಿಧಾಯ ಸಬಲೋ ನಧಿಗಮ್ಯ ವೀರ್ಯ ಅಂತ ಒಂದು, ಅಥವಾ ನೇತ್ರೇ ಪಿಧಾಪ್ಯ ಅಂತ ಬ್ರಾಕೆಟ್ ನಲ್ಲಿ ಕೊಟ್ಟಿದ್ದಾರೆ. ಪಿಧಾಪ್ಯ ಸಬಲೋ ನಧಿಗಮ್ಯ ವೀರ್ಯ ಅಂತ. ಅಂತೂ ಭಾಗವತ ಪಾರಾಯಣ ಮಾಡ್ಬೇಕಾದ್ರೆ ನಮ್ಗೆ ಎಲ್ಲಿ ಎಚ್ಚರ ಇರ್ಬೇಕು, ಪದಗಳಲ್ಲಿ ತುಂಬಾ ಕಡೆ ವ್ಯತ್ಯಾಸ ಇದೆ. ಅದನ್ನೆಲ್ಲ ಅಲ್ಲಲ್ಲೇ ಬರ್ಕೊಂಡ್ರೆ ನೆನಪಾಗತ್ತೆ ನಮ್ಗಷ್ಟೇ. ಮತ್ತೆ ಆಮೇಲೆ ಮೂಲ ಪುಸ್ತಕ ಯಾವ್ದಾರು ಭಾಗವತ ಪುಸ್ತಕ ಇಟ್ಕೊಂಡು ಪಾರಾಯಣ ಮಾಡ್ತಾ ಇದ್ರೆ ಅಲ್ಲಿ ಈ ತರ ಪಾಠ ಭೇದ ಕೊಟ್ಟಿದ್ರೆ ಸರಿ, ಅದೇ ಪಾಠಗಳಿರೋ ವ್ಯತ್ಯಾಸ ಎಷ್ಟೋ ಕಡೆ ಇರಲ್ಲ. ಹಾಗಾಗಿ ನಾವು ಯಾವಾಗ ಈ ಕೇಳ್ತಾ ಇರ್ತೀವಿ ಆಗ ಅಲ್ಲೇ ಬರ್ಕೊಂಡ್ರೆ ನೆನಪಿರತ್ತೆ, ಇಲ್ಲಾಂದ್ರೆ ಮತ್ತೆ ಅದು ನೆನಪಾಗಲ್ಲ. ಭಾಗವತ ಶ್ಲೋಕಗಳಲ್ಲಿ ಎಲ್ಲೆಲ್ಲಿ ವ್ಯತ್ಯಾಸ ಇದೆ, ಯಾವ್ಯಾವ ಪದವನ್ನ ಎಲ್ಲೆಲ್ಲಿ ಹಾಕ್ಬೇಕು ಅದು ಮತ್ತೆ ಗೊತ್ತಾಗಲ್ಲ. ಅದು ಈ ಸಂದರ್ಭ, ಯಾಕೆಂದ್ರೆ ತುಂಬಾ ವಿಶಾಲವಾದದ್ದು ಭಾಗವತ. ಶ್ಲೋಕ ಜಾಸ್ತಿ ಆದ ಹಾಗೆ ಯಾವ ಶ್ಲೋಕದಲ್ಲಿ ಏನ್ ತಿದ್ದಿದ್ದಾರೆ, ಎಂಥ ಶ್ಲೋಕದಲ್ಲಿ ಯಾವ ಪದ ಹಾಕಿದ್ದಾರೆ ಅಂತ ಗೊತ್ತಾಗಲ್ಲ. ಅದನ್ನ ಬಹಳ ಎಚ್ಚರದಿಂದ ನೋಡ್ಬೇಕು. ಇನ್ನು ಇಲ್ಲಿ ಅನಧಿಗಮ್ಯ ವೀರ್ಯ ಅಂತ ಹೇಳಿದ್ರು. ಭಗವಂತನ ವೀರ್ಯ, ಅವನ ಶಕ್ತಿ ತಿಳ್ಕೊಳ್ಳಿಕ್ಕೆ ಆಗಲ್ಲ. ಅನಧಿಗಮ್ಯ, ಅಧಿಗಮನ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ. ಬ್ರಹ್ಮಾದಿ ದೇವತೆಗಳಿಗೆ ಸಾಧ್ಯ ಆಗ್ತಾ ಇಲ್ಲ, ಇನ್ನು ಬೇರೆಯವ್ರ ಕಥೆ ಏನು ಅಂತ. ಕೃಷ್ಣ ತಾನು ಬಲರಾಮನ ಜೊತೆಗೆ ಹೊರಟು ತಾನು ಕಾಡ್ಗಿಚ್ಚಿನಿಂದ ಇಡೀ ಹತ್ಕೊಂಡು ಉರಿತಾ ಇದೆ. ಇನ್ನೇನು ಗೋಕುಲದ ಸ್ಥಿತಿ ಅಧೋಗತಿ ಆಗ್ಬೇಕು, ಅಷ್ಟು ಕಠಿಣವಾದ ಸ್ಥಿತಿ. ಇಡೀ ಕಾಡಿಗೆ ಎಲ್ಲ ಆ ಬೆಂಕಿ ಹತ್ಕೊಂಡು ಉರಿತಾ ಇದೆ, ಸುಟ್ಟೋಗ್ಬೇಕು. ಎಲ್ಲ ಮಲ್ಕೊಂಡ್ಬಿಟ್ಟಿದ್ದಾರೆ, ಅವ್ರಿಗೆ ಎಚ್ಚರನೂ ಇಲ್ಲ. ಇಡೀ ಗೋಕುಲ ನಾಶ ಆಗ್ಬೇಕಾಗಿತ್ತು. ಆದ್ರೆ ಭಗವಂತ ಆಗ ತಾನು ಆ ಕಾಡ್ಗಿಚ್ಚಿನ ಪಾನವನ್ನ ಮಾಡ್ತಾನೆ. ಈ ರೀತಿ ದಾವಾಗ್ನಿ ನಾಶು, ದಾವಾಗ್ನಿ ಅಂದ್ರೆ ಕಾಡ್ಗಿಚ್ಚು ಅಂತ ಅರ್ಥ. ಆ ದಾವಾಗ್ನಿಯನ್ನ ತಾನೇ ಪಾನ ಮಾಡಿ ಒಮ್ಮೆ ಅನುಗ್ರಹ ಮಾಡ್ತಾನೆ. 2 ಸಲ ಅವನ ಅನುಗ್ರಹ ಮಾಡೋದು ಈ ಕಾಡ್ಗಿಚ್ಚಿನ ವಿಷಯದಲ್ಲಿ. ಒಂದು, ಈ ಎಲ್ಲರೂ ಕೂಡ ಎಚ್ಚರದಲ್ಲಿದ್ದಾಗ ಒಂದ್ಸಲಿ ಕಾಡ್ಗಿಚ್ಚಾಗುತ್ತೆ. ಒಂದು ಮಲ್ಕೊಂಡಿದ್ದಾಗ ಎಲ್ಲ ನಿದ್ರೆಗೆ ಜಾರಿರ್ತಾರೆ ಆಗ ಒಂದ್ಸಲಿ, ಮತ್ತೊಂದ್ಸಲಿ ಎಲ್ರು ಎಚ್ಚರ ಇರ್ತಾರೆ
ಅದು ಬೆಳಗ್ಗೆನೆ ಎಚ್ಚರದಲ್ಲಿದ್ದಾಗಲೇ ಕಾಡ್ಗಿಚ್ಚು ಹತ್ಕೊಂಡಿದೆ. ಆಗ ಎಲ್ರಿಗೂ ಹೇಳ್ತಾನಂತೆ ಕೃಷ್ಣ, ಎಲ್ರು ಕಣ್ಮುಚ್ಚಿ ಅಂತ ಹೇಳ್ತಾರಂತೆ. ಎಲ್ರು ಕಣ್ಮುಚ್ತಾರೆ, ಒಂದ್ ನಿಮಿಷದಲ್ಲಿ ಎಲ್ಲ ಕುಡ್ದು ಬಿಡ್ತಾನೆ, ಮುಗಿಸ್ಬಿಡ್ತಾನೆ ಅಷ್ಟೇ. ಯಾಕೆಂದ್ರೆ ಭಗವಂತನ ಸಾಮರ್ಥ್ಯ ಕಿವಿಯಿಂದ ಕೇಳ್ಬೋದು, ನೋಡ್ಬೇಕು ಅಂದ್ರೆ ಅದಕ್ಕೊಂದು ಯೋಗ್ಯತೆ ಬೇಕಂತೆ. ನೀವೆಲ್ಲ ನೋಡ್ಲಿಕ್ಕಲ್ಲ, ಈಗ ಸುಮ್ನೆ ಕಣ್ಮುಚ್ಚಿ ಅಂತ ಎಲ್ಲ ಕಣ್ಮುಚ್ಚಿದ್ರಂತೆ. ಕಣ್ಮುಚ್ಚಿದ್ಮೇಲೆ ರಕ್ಷಣೆ ಮಾಡ್ತೀನಿ ಅಂತ ಪರಮಾತ್ಮ ತಕ್ಷಣ ರಕ್ಷಣೆ ಮಾಡ್ದ. ಅದನ್ನ ನೇತ್ರೇ ಪಿಧಾಯ ಸಬಲೋನ್ ಅಧಿಗಮ್ಯ ವೀರ್ಯ. ಕಣ್ಣು ಮುಚ್ಚಿಸಿ, ನೀವೆಲ್ಲ ಕಣ್ಣು ಮುಚ್ಕೊಡಿ. ಯಾಕೆಂದ್ರೆ ಕೊನೆಗಾಲ ಬಂದ್ಬಿಡ್ತಂತೆ, ಇದೆಲ್ಲ ಮುಗೀತು ಅಂತ ಅನ್ಕೊಂಡಿದ್ರಂತೆ. ಅಷ್ಟೊತ್ತಿಗೆ ತಾನು ತಪ್ಪಿಸದ. ಇದೆಲ್ಲ ನೋಡಿದಾಗ ದಿವ್ಯಮಿವ, ಇದೆಲ್ಲ ಅಲೌಕಿಕ ಘಟನೆ, ಇದೆಲ್ಲ ಲೋಕದಲ್ಲಿದ್ದ ಮನುಷ್ಯರು ಮಾಡೋ ಘಟನೆ ಅಲ್ಲ, ಇದೆಲ್ಲ ಅಲೌಕಿಕನೇ ಅಂತ. ಆಗೊಂದ್ ಮಾತು ಬರುತ್ತೆ, ದೇವರು ಮಾಡೋದ್ ಪ್ರತಿಯೊಂದು ಅಲೌಕಿಕನೇ, ಅಲೌಕಿಕದಂತೆ ಅಂತ ಏನ್ ಹೇಳೋದು. ಈಗ ಮಾಡೋ ಕೆಲಸದಲ್ಲಿ ಏನೋ ಲೌಕಿಕ ಅಂತ ಜಾಸ್ತಿ ಇದ್ದು, ಅಲೌಕಿಕ ಏನೋ ಒಂದ್ ಸರಿ ನಡೆದ್ರೆ ಅಲೌಕಿಕವಾದ ಘಟನೆ ನಡೀತು, ಅಲೌಕಿಕದಂತೆ ಆಯ್ತು. ಅಥವಾ ಲೋಕದಲ್ಲಿ ಅಲೌಕಿಕದಲ್ಲಿ ಅಂದ್ರೆ ಸ್ವರ್ಗಾದಿ ಲೋಕದಲ್ಲಿ ಯಾವ ವೈಭವ ಇದೆಯೋ ಅದೆಲ್ಲ ಇಲ್ಲೇ ಇದೆ, ಸ್ವರ್ಗದಂತೆ ಇದೆ ಇದು ಮನೆ. ಈ ಮನೆ ನೋಡಿದ್ರೆ ಅರಮನೆ ಸ್ವರ್ಗದಂತಿದೆ ಅಂತ ಹೇಳೋದಿದೆ. ಯಾಕೆ? ಸ್ವರ್ಗ ಹೇಗೆ ವೈಭವದಲ್ಲಿ ಇದೆಯೋ ಆ ರೀತಿ ಇದು ಕೂಡ ಕಾಣಿಸ್ತಾ ಇದೆ, ಇದು ಮುಂದಕ್ಕೆ ಆ ರೀತಿ ಹೋಲಿಕೆ ಬರ್ಬೋದೋ ಏನೋ ಅಂತ. ಭಗವಂತನ ವೈಭವ ಹೇಗಿದೆ? ಎಲ್ಲನೂ ಅಲೌಕಿಕನೇ, ಯಾವ ಲೌಕಿಕ ಅಂತ ಇಲ್ವೇ ಇಲ್ಲ. ಹಾಗಾದ್ರೆ ಅಲೌಕಿಕದಂತೆ ಅಂತ ಹೇಳಿದ್ರೆ ಅದ್ ಹೇಗೆ ಅರ್ಥ ಅಂದ್ರೆ, ಇಲ್ಲಿ ದಿವ್ಯ ಅನ್ನೋ ಶಬ್ದಕ್ಕೆ ಸ್ತುತ್ಯ ಅರ್ಹ ಅಂತ, ಸ್ತೋತ್ರ ಮಾಡ್ಲಿಕ್ಕೆ ಅರ್ಹ ಆಯ್ತು ಭಗವಂತನ ಈ ಎಲ್ಲ ಚರಿತ್ರೆ. ದಾವಾಗ್ನಿಪಾನ 2 ಬಾರಿ ಏನ್ ಮಾಡ್ದ, ಕಾಡ್ಗಿಚ್ಚನ್ನ ಕುಡಿದಿದ್ದು, ಒಂದು ಬೆಳಗ್ಗಿನ ಹೊತ್ತು, ಒಂದು ರಾತ್ರಿ ಹೊತ್ತು. 2 ಹೊತ್ತಿನಲ್ಲಿ ಭಗವಂತ ಏನು ಆ ಕಾಡ್ಗಿಚ್ಚಿನ ಪಾನವನ್ನ ಮಾಡಿ ರಕ್ಷಣೆ ಮಾಡಿದಾನೆ. ಇದು ದೊಡ್ಡ ವಿಷಯ. ಯಾಕೆಂದ್ರೆ 2 ಬಾರಿ ಅಂತ ಇಲ್ಲಿ ಹೇಗ್ ನಿಮಗ್ ಗೊತ್ತಾಯ್ತು ಅಂದ್ರೆ, ನಿಶ್ಚಯಾನಂ ಅಂತ ಹೇಳ್ತಾರೆ. ನಿಶಿ ಅಂದ್ರೆ ರಾತ್ರಿ, ನಿಶ್ಚಯಾನ ಅಂದ್ರೆ ಮಲಗದೆ ಇರೋದು ಅಂತ ಅರ್ಥ. ರಾತ್ರಿ ಮಲ್ಕೊಂಡಿರ್ತಾರೆ, ರಾತ್ರಿ ಮಲಗಿರಲ್ಲ ಅಂತ ಹೇಗೆ ಅದೇ ತಿಳಿಸ್ತಾ ಇದೆ ನಮ್ಗೆ. ನಿಶಿ ಅಂದ್ರೆ ರಾತ್ರಿಲಿ ಒಂದ್ಸರಿ ಕಾಡ್ಗಿಚ್ಚು ಹತ್ಕೊಂಡು, ಇನ್ನೊಂದ್ಸಲಿ ನಿಶ್ಚಯಾನಂ ಮಲಗದೆ ಇದ್ದಾಗ, ಎಚ್ಚರದಲ್ಲಿದ್ದಾಗ ಒಂದ್ಸರಿ ಕಾಡ್ಗಿಚ್ಚಾಯ್ತು. ಆಗ 2 ಕುಡಿದು ಕೃಷ್ಣ ತಾನು ಕಾಪಾಡಿದಾನೆ. ಉನ್ನೇಶ್ಯತಿ ವ್ರಜಮಿತೋ ಅವಸಿತ ಅಂತಕಾಲಂ, ಅಂತಕಾಲ ಬಂದ್ಬಿಡ್ತು. ಆದ್ರೆ ಬಲರಾಮನ ಜೊತೆಗಿದ್ದ ಕೃಷ್ಣ ತಾನು ಎಲ್ಲರನ್ನು ಕಾಪಾಡ್ದ. ಇಲ್ಲಿ ದಿವ್ಯಮಿವ ಅನ್ನೋದಕ್ಕೆ ಕೆಲವರೆಲ್ಲ ಹೀಗೆ ಅರ್ಥ ಮಾಡಿದ್ರಂತೆ. ಇಲ್ಲಿ ಇವ ಅಂತ ಏನು ಶಬ್ದ ಬಂದಿದೆ, ದಿವ್ಯ ಲೋಕದಲ್ಲಿ ನಡೆಯುವಂತೆ ಅಂದ್ರೆ ಸುಮ್ನೆ ಏನೋ ಶ್ಲೋಕಕ್ಕೆ ಸೇರಿಸ್ಬೇಕಾದ್ರೆ ಕೆಲವು ಶಬ್ದಗಳನ್ನು ಹಾಕೊಳ್ಬೇಕು, ಸುಮ್ನೆ ಹಾಗೆ ಹಾಕ್ಬಿಟ್ಟಿದ್ದಾರೆ, ಆ ಶಬ್ದಕ್ಕೆ ಅರ್ಥ ಏನಿಲ್ಲ ಅಂತ. ವಸ್ತುತಃ ಹಾಗಲ್ಲ. ದಿವ್ಯಮಿವ ಅಂದ್ರೆ ಸ್ತುತ್ಯಮಿವ, ಕೃಷ್ಣನಿಗೆ ಇದು ಸ್ತೋತ್ರ ಮಾಡಿದಂತೆ ಆಯ್ತಂತೆ. ಯಾಕಂದ್ರೆ ಅವನಿಗೆ ಸ್ತೋತ್ರ ಅಲ್ಲ ವಸ್ತುತಃ, ಯಾಕಂದ್ರೆ ತನ್ನ ಮಹಿಮೆ ಅಂತ ಅವನಿಗೆ ಚೆನ್ನಾಗಿ ಗೊತ್ತಿದೆ, ಇದು ದೊಡ್ಡ ವಿಷಯ ಅಲ್ಲ ಅವನಿಗೆ. ಅದರಿಂದ ಅವನಿಗೆ ಇದು ಸ್ತೋತ್ರ ಮಾಡಿದಂತೇನಲ್ಲ, ಅವನಿಗೆ ಇದು ಸ್ತೋತ್ರ ಆಗೋದೇ ಇಲ್ಲ. ಸುಮ್ನೆ ಸ್ತೋತ್ರ ಮಾಡಿರೋ ಥರ ಅಷ್ಟೇ, ಸ್ತೋತ್ರ ಅರ್ಹ ಅಷ್ಟೇ. ಬೇರೆಯವ್ರಿಗೆ ಆಗ್ಬೇಕಾದ್ರೆ ಅದು ಸ್ತೋತ್ರ ಮಾಡಿದ್ದಾನೆ. ಯಾಕೆ? ಕೃಷ್ಣನ ಬಗ್ಗೆ ಗೊತ್ತಿಲ್ಲ ಇಂಥ ಮಹಿಮೆ ಇದೆ ಅಂತ. ಹಾಗಾಗಿ ಕೃಷ್ಣನಿಗೆ ಸ್ತೋತ್ರ ಮಾಡಿದಂತೆ ಅನ್ನೋದು ಒಬ್ಬೊಬ್ರಿಗೆ ಒಂದೊಂದು ಅರ್ಥ ಅಂತ. ಅದನ್ನ ಇಲ್ಲಿ ಬಿಡಿಸ್ತಾರೆ. ಕೃಷ್ಣೇನ ಕ್ರಿಯಮಾಣ ಕರ್ಮ ಉತ್ಕರ್ಷ ಪ್ರತಿಪಾದನಸ್ಯ ನಸ್ತುತಿತ್ವ. ಈಗ ಸ್ತೋತ್ರ ಮಾಡೋದು ಅಂದ್ರೆ ಸ್ವಲ್ಪ ಗುಣನ ಹೊಗಳೋದು ಅಂತ ಅರ್ಥ, ಅವ್ರು ಮಾಡುವಂತ ಕೆಲಸವನ್ನ. ಈ ಹೊಗಳೋದು ಅನ್ನೋದು ಕೃಷ್ಣನಿಗೆ ಅದು ಹೊಗಳೋದು ಅಂತ ಬರೋದಿಲ್ಲ. ಯಾಕೆಂದ್ರೆ ಕೃಷ್ಣನ ಮಹಿಮೆನೇ ಅದು ನಿಜವಾಗಿ ಇರೋದು. ಅದನ್ನೇನು ಹೊಗಳೋದು ಅಂತ ಆಗಲ್ಲ. ಬೇರೆಯವ್ರಿಗಾಗ್ಬೇಕಾದ್ರೆ ತಾವು ಮಾಡಿದ ಕೆಲಸವನ್ನ ಹೊಗಳಿದಾಗ ಅದು ಸ್ತೋತ್ರ ಮಾಡಿದಂತೆ ಅಂತ. ಯಾಕೆ? ಅಲ್ಲಿ ಫಲದ ಅಪೇಕ್ಷೆ ಇದೆ. ಅಂದ್ರೆ ಇವ್ರು ನಮ್ಮನ್ನು ಹೊಗಳಿದಾಗ ಅವ್ರು ಖುಷಿ ಆಗತ್ತೆ. ಅದೇ ಕೃಷ್ಣನಿಗೆ ಹಾಗೆಲ್ಲ ಇಲ್ಲ. ಕೃಷ್ಣ ತಾನು ಮಾಡಿದ ಕೆಲಸ ಏನಿದೆ ಅದನ್ನ ತಾನು ಮಹಿಮೆಯನ್ನಾಗಿ ಬೇರೆಯವ್ರಿಗೆ ಅನಿಸಿದ್ರು ಕೂಡ ಅವನಿಗೇನ ಮಹಿಮೆ ಅನ್ನಿಸ್ತಾರೆ. ಯಾಕೆ? ಸಹಜವಾಗಿ ಅವನ ಶಕ್ತಿನೇ ಹಾಗೆ. ಅದರಿಂದ ಯಾರು ತುಂಬಾ ಶಕ್ತಿ ಪ್ರದರ್ಶನ ಮಾಡ್ತಾ ಇರ್ತಾರೆ ಅವ್ರಿಗೆ ಅದ್ ಮಹಿಮೆ ಅನ್ಸಲ್ಲ, ಬೇರೆಯವ್ರಿಗೆ ಮಹಿಮೆ ಅನ್ಸತ್ತೆ. ಆ ಅಂಶವನ್ನ ಇಲ್ಲಿ ಈ ಶ್ಲೋಕದಲ್ಲಿ ಹೀಗೆ ತಿಳಿಸಿದ್ದಾರೆ. ಇದನ್ನ ಎಲ್ಲ ಅರ್ಥವನ್ನು ಮನಸ್ಸಿನಲ್ಲಿ ಇಟ್ಕೊಂಡು ದಿವ್ಯಮಿವ ಅಂತ ಹೀಗೆ ಅರ್ಥವನ್ನ ಬಿಡಿಸಿದ್ದಾರೆ. ಇದನ್ನ ಇಲ್ಲೂ ಹಾಗೆ ವಿವರಿಸಿದ್ದಾರೆ. ಬ್ರಹ್ಮಾದಿ ದೇವತೆಗಳೆಲ್ಲ ಸ್ತೋತ್ರ ಮಾಡ್ತಾರೆ. ಅದ್ ಯಾಕೆ? ಕೃಷ್ಣನ ಸಂತೋಷ ಆಗ್ಲಿ ಅಂತ. ಯಾಕಂದ್ರೆ ಸಂತೋಷ ಆಗ್ಲಿಕ್ಕೋಸ್ಕರನೇ ಇನ್ನೊಬ್ರನ್ನ ಹೊಗಳೋದು, ಇಲ್ಲ ಹೊಗಳೋ ಅಗತ್ಯನೇ ಇಲ್ಲ. ಆದ್ರೆ ಬ್ರಹ್ಮಾದಿ ದೇವತೆಗಳು ಕೃಷ್ಣನ ಲೀಲೆಗಳನ್ನ ಹೇಳ್ತಾರೆ, ಕೃಷ್ಣನಿಗೆ ಸಂತೋಷ ಪಡಿಸ್ತಾರೆ, ನಿಜ. ಆದ್ರೆ ಕೃಷ್ಣನು ತಾನೂ ಕೂಡ ಹೊಗಳಿಕೊಳ್ತಾನೆ. ಯಾವ ರೀತಿ ಹೊಗಳಿಕೊಳ್ತಾನೆ? ತನ್ನ ಮಹಿಮೆ ಹೀಗೆ ಹಾಗೆ ಅಂತ ಅದನ್ನೆಲ್ಲ ಅವ್ನು ಸ್ತೋತ್ರ ಮಾಡ್ಕೊಳೋದಲ್ಲ, ವಸ್ತುಸ್ಥಿತಿ ಹಾಗಿರೋದನ್ನ ಅವ್ನು ಹೇಳ್ಕೊಳ್ತಾನೆ ಅಂತ ಅರ್ಥ. ಹೀಗೆ ಇಷ್ಟೆಲ್ಲ ಕೃಷ್ಣನ ಚರಿತ್ರೆಯನ್ನ ವಿವರಣೆ ಮಾಡ್ತಾ ಮುಂದೆ ಇನ್ನು ಅನೇಕ ವಿಷಯಗಳನ್ನ ಹೇಳ್ತಾರೆ. ಗೃಹೀತ ಕೃಷ್ಣನ ಬಗ್ಗೆ ನಿಲ್ಲಿಸಲ್ಲ. ಅಂದ್ರೆ ಈ ಎಲ್ಲಾ ಹಿಂದಕ್ ನೋಡಿದಾಗ ಅವತಾರಗಳ ವರ್ಣನೆ ಮಾಡ್ತಾ ಒಂದೊಂದು ಶ್ಲೋಕದಲ್ಲಿ ಹೇಳಿ ಮುಗಿಸ್ಬಿಟ್ಟಿದ್ದಾರೆ. ರಾಮಾವತಾರ ಬಂದಾಗ 1-3 ಶ್ಲೋಕ ಹೇಳಿದ್ರು.
ಅದ್ಯಾಕೋ ಕೃಷ್ಣನ ಅವತಾರ ಬಂದಾಗ ನಿಲ್ಸಲ್ಲ. ಬ್ರಹ್ಮದೇವರು ಕೂಡ ತಾವು ಇನ್ನು ಜಾಸ್ತಿ ಹೇಳ್ತಾ ಹೋಗ್ತಾರೆ. ಅದೇ ಸುಂದರ. ಭಾಗವತಲ್ಲಿ ಕೃಷ್ಣನ ಬಗ್ಗೆ ಪುನಃ ಪುನಃ ಬರುತ್ತೆ ಅನ್ನೋದು ಇದಕ್ಕೋಸ್ಕರನೇ. ಈ ದ್ವಿತೀಯ ಸ್ಕಂದದಲ್ಲೂ ಬರ್ತಾ ಇದೆ. ಅಷ್ಟೇ ಅಲ್ಲ, ಈ ಕೃಷ್ಣನ ಬಗ್ಗೆ ಈ 1-2-3 ಶ್ಲೋಕದಲ್ಲಿ ಹೇಳಿ ಮುಗಿಸಲ್ಲ, ಸುಮಾರು ಶ್ಲೋಕಗಳಲ್ಲಿ ಹೇಳಿ ಆ ಕೃಷ್ಣನ ಚರಿತ್ರೆಯನ್ನ ವರ್ಣಿಸ್ತಾರೆ. ಕೃಷ್ಣನ ಭಕ್ತಿ ಬರಲಿ, ಕೃಷ್ಣನ ಭಕ್ತಿ ಪ್ರಚೋದನೆ ಆಗ್ಲಿ ಅಂತಾನೆ ಭಾಗವತ ಹೊರಟಿರೋದಾದ್ರಿಂದ ಕೃಷ್ಣನ ಬಗ್ಗೆ ಜಾಸ್ತಿ ಭಾಗವತ ವರ್ಣನೆ ಮಾಡ್ತಾ ಇದೆ. ಇನ್ನು ಮುಂದಿನ ವಿಷಯಗಳನ್ನ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲ ಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀ ಕೃಷ್ಣಾರ್ಪಣ. ನಮಸ್ಕಾರ ಗುರುಗಳೇ, ಧನ್ಯವಾದಗಳು. ಹರೇ ನಮಾಚಾರ್ಯ, ನಮಸ್ಕಾರ. ಅನಂತ ಧನ್ಯವಾದಗಳು ಆಚಾರ್ಯರಿಗೆ.